ಎಲ್ಲರೂ ನಮಸ್ಕಾರ. 5 ಗಂಟೆಗೆ ಬಂದಿದ್ದೀವಿ ಅನ್ಕೋತೀನಲ್ಲ, 5 ಗಂಟೆಗೆ ಬಂದಿದ್ದೀವಿ. ಎಲ್ಲರೂ ಬರಲಿ ಅಂತ ನಾವು ಸ್ವಲ್ಪ ವೇಟ್ ಮಾಡಿದ್ವಿ ಅಷ್ಟೇ. ತಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ಯಾಕೆ ಸಡನ್ ಆಗಿ ನಿಮಗೆಲ್ಲ ನಾವು ಈ ಕರೆದಿದ್ದೀವಿ ಅಂತ ಗೊತ್ತಿದೆ ಯಾರಿಗಾದ್ರು? ನೀವು ಇಲ್ಲೇ ಇದ್ದೀರಿ, ನಾವು ಇಲ್ಲೇ ಇದ್ದೀವಿ, ಕರೆಕ್ಟ್ ಅಲ್ವಾ? ತುಂಬ ದಿವಸದಿಂದ ಇಲ್ಲೇ ಇದ್ದೀವಿ. ಇವತ್ತೇ ಯಾಕೆ ಕರೆದು ಮಾತಾಡುವಂಥ ಅವಶ್ಯಕತೆ ಅನಿವಾರ್ಯತೆ ಯಾಕೆ ಬಂತು ಅಂತ ಗೊತ್ತಿಲ್ಲ ಅಂತ ಭಾವಿಸ್ತೇನೆ. ಮೊನ್ನೆ ಯಲ್ಲಾಪುರದಲ್ಲಿ ಯಾಕೆ ಬಂತು ಅಂತ ಸಡನ್ನಾಗಿ ಕರೆದು ಮಾತಾಡುವಂಥ ಅನಿವಾರ್ಯತೆ ಯಾಕೆ ಬಂತು ಅಂತಂದರೆ, ಯಲ್ಲಾಪುರದಲ್ಲಿ ಇದೇ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಗ್ಯಾಸ್ ಕಟ್ಟನ್ನು ಯೂಸ್ ಮಾಡಿಬಿಟ್ಟು ಬ್ಯಾಂಕ್ ದರೋಡೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಈಗ ಮೊನ್ನೆ ಆಗಿರೋದು, ಮೊನ್ನೆ ರಾತ್ರಿ ಆಗಿದೆ. ಸೊ ಹೀಗಾಗಿ ಬಟ್ ಅದು ದರೋಡೆಗೆ ಪ್ರಯತ್ನ ಪಟ್ಟವರೇ. ಸೊ ಅದು ಬೆಂಕಿ ಹತ್ಕೊಂಡಿದೆ. ಸೊ ಹೀಗಾಗಿ ಅದು ವಿಫಲರಾಗಿದ್ದಾರೆ ಅಂತ ಇದ್ದಾರೆ. ಸೊ ಅವರು ವಿಫಲರಾಗಿದ್ದಾರೆ ಅಂತಂದರೆ ಅವ್ರು ಸಕ್ಸಸ್ ಆಗಿದ್ದರೆ ನನಗೆ ಎಂಡ್ ಆಗ್ತಿತ್ತು. ಅವರು ವಿಫಲರಾಗಿದ್ದಾರೆ ಅಂತಂದರೆ ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ, ಹುಡುಕ್ತಾ ಇದ್ರು, ಇಲ್ಲೇ ಎಲ್ಲೋ ಇರ್ತಾರೆ. ಅವರು ನಾಳೆ ಮುರುಡೇಶ್ವರಕ್ಕೂ ಬರ್ಬೋದು, ಹೊನ್ನಾವರಕ್ಕೂ ಬರ್ಬೋದು, ಕುಮಟಾಗೂ ಬರ್ಬೋದು, ಕೊನೆಗೆ ಭಟ್ಕಳಕ್ಕೂ ಬರ್ಬೋದು. ಭಟ್ಕಳದ ಹಾಕ್ಕೊಂಡು ಬೈತೋರಿಸಿವ್ರಿಗೂ ಹೋಗ್ಬೋದು. ಅಂದರೆ ಅವ್ರಿಗೆ ಗ್ಯಾಂಗ್ಸ್ ಇರೋದ್ರಿಂದ ದೂರದಿಂದ ಬಂದಿರ್ತಾರೆ. ನಮ್ಮ ಅಂದಾಜು MP, UP ಈ ಕಡೆಯಿಂದ ಬಂದಿದ್ದರೆ, ಮಹಾರಾಷ್ಟ್ರ ಈ ಕಡೆ ಬಂದಿದ್ದರೆ ಅವರು ಹೆಚ್ಚು ಕಡೆ ಇಲ್ಲೆಲ್ಲೋ ಇರ್ತಾರೆ. ಸೊ ಅದಕ್ಕೆ ಅವ್ರು ಹೋಗಿರಲ್ಲ. ಆದ್ದರಿಂದ ತಮಗೆಲ್ಲ ಒಂದು ಬಾರಿ ಎಚ್ಚರಿಸೋಣ ಅಂತ ನಾವು ಎಲ್ಲರನ್ನ ಕರೆದಿದ್ದೇವೆ. ಉದ್ದೇಶ ಅದೇ, ಸಡನ್ ಆಗಿ ಕರೆದು ಮಾತಾಡುವಂಥ ಉದ್ದೇಶ ಅದೇ. ಈ ಹಿಂದೆನೇ ಒಂದು ಸತಿ ಕರಿಬೇಕಿತ್ತು. ಯಾವಾಗ ಕರಿಬೇಕಿತ್ತು ಅಂತಂದರೆ ಸೆಪ್ಟೆಂಬರ್ 17, 2025 ಸೆಪ್ಟೆಂಬರ್ 20, 18 ಕರಿಬೇಕಿತ್ತು. ನಾವು 19 ಕರಿಬೇಕಿತ್ತು. ಏನಾಗಿತ್ತು ಸೆಪ್ಟೆಂಬರ್ 17, 2025 ಅವಾಗಲೂ ಒಂದು ಸತಿ ಕರಿಬೇಕಿತ್ತು ನಾವು. ಅವಾಗಲೂ ಆಗಲಿಲ್ಲ. ಬಟ್ ಇವಾಗಂತೂ ಅನಿವಾರ್ಯ, ನಮ್ಮದೇ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ನಾವು ನಿಮಗೆ ತುರ್ತಾಗಿ ಕರೆದು ಮಾತಾಡುವಂಥ ಅನಿವಾರ್ಯತೆ ಆಯಿತು. ನಾನು ಸಾಕಷ್ಟು ನಾವು ದಿನಪತ್ರಿಕೆಯಲ್ಲಿ ಓದ್ತೇವೆ. ಅದು ನನ್ನ ಸರ್ವಿಸಲ್ಲಿ ನಾನು ನೋಡಿದ್ದು ಭದ್ರಾವತಿಯಿಂದಾಗ ಮಾಚೇನಹಳ್ಳಿ ಅಂತ ಒಂದು ಬ್ರಾಂಚ್ ಇತ್ತು. SBI ಇರಬೇಕು, ಮುಸ್ಲಿಂ ಮರ್ತಿದ್ದೀನಿ ಇವಾಗ ನಾನು 2016ರಲ್ಲಿ. ಅದಕ್ಕೆ ಅವ್ರು ಸುರಂಗನೇ ತೆಗೆದಿದ್ದ. ನೀವು ನಂಬಲಿಕ್ಕಿಲ್ಲ, ಎಷ್ಟು ಎಕ್ಸ್ಪರ್ಟ್ಸ್ ಇರ್ತಾರಂತಂದರೆ, ನಿಮ್ಮದೇನು ಸ್ಟ್ರಾಂಗ್ ರೂಮ್ ಇರುತ್ತಲ್ಲ ಅದಕ್ಕೆ ಅವನು ಸುಮಾರು ಒಂದು ಕಿಲೋಮೀಟ್ರ್ ಆ ಕಡೆಯಿಂದ ಒಳಗಡೆ ಹತ್ಕೊಂಡೇ ಬಂದಿದ್ದವ, ಕೆಳಗಡೆ ಅಗಿತಾನೆ ಬಂದಿದ್ದ. ಆ ಟೈಮೆಲ್ಲ ಆಗಿದ್ದು ಸಿಕ್ಕರು, ಅದು ಬೇರೆ ವಿಚಾರ. ಅಂದರೆ ಎಷ್ಟು ಇದು 14 ಅಂತ ಹೇಳ್ತಿರೋದು ನಾನು. ಅಂದರೆ ಒಂದು ಸೊರಂಗನ ಹಾಕ್ಬಿಟ್ಟಿದ್ರು ಅವರು. ಅಲ್ಲಿಂದ ಬಂದರೆ ಗೊತ್ತೇ ಮಾಚೇನಹಳ್ಳಿ ಇವಾಗ ಸ್ವಲ್ಪ ಜನ ಇದ್ದಾರೆ. ಬಟ್ ಅವ್ರಿಗೆ ಇಂಡಸ್ಟ್ರಿಯಲ್ ಏರಿಯಾ ಅದು ಶಿವಮೊಗ್ಗದಲ್ಲಿ. ಸೊ ಬ್ಯಾಕೆಂಡಿಂದ ಎಲ್ಲೋ 1 ಕಿಲೋಮೀಟ್ರ್ ಆ ಕಡೆಯಿಂದ ಒಂದು ಸೊರಂಗ ತೆಗೆದು ಅಲ್ಲಿ ಒಳಗಡೆ ಕರ್ಕೊಂತ ಬಂದು ನಿಮ್ಮ ಸ್ಟ್ರಾಂಗ್ ಬಂದಿದ್ದವರು ಎಂಟ್ರಿ ಕೊಟ್ಟಿದ್ರು. ಆ ಥರದಿಂದ ನಿಮ್ಮನ್ನು ಗೊತ್ತೇ ಆಗಲ್ಲ, ಅದು ಗೊತ್ತಾಯ್ತಲ್ಲ ಆಗುತ್ತೆ. ಸೊ ಈ ಥರದ್ದೆಲ್ಲ ಪರಿಸ್ಥಿತಿ ಇದೆ. ಇತ್ತೀಚೆಗೆ ಘಟನೆಗಳು ನೋಡೋದಾದರೆ ಜನವರಿ 17, 2025 ಮಂಗಳೂರಲ್ಲಾಗುತ್ತೆ, ಗೊತ್ತಲ್ಲ, ಕೋಟೆಕರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ತಲಪಾಡಿಯಲ್ಲಿ 15 kg ಗೋಲ್ಡು 11 ಲಕ್ಷ ರೂಪಾಯಿ ಕ್ಯಾಶ್ ತೊಗೊಂಡೋಗ್ತಾರೆ. ಗೊತ್ತಲ್ವ? ಬ್ಯಾಂಕಿಗೆ ನುಗ್ಗಿಬಿಟ್ಟು ಸೊ ಹಗ್ಲಲ್ಲೇ ಬರೋದು. ಇದೇ ವರ್ಷ ಆಗಿರೋದು. ಅದೇ ದಿವಸ ಬೀದರಲ್ಲಿ ATMಗೆ ಲೋಡ್ ಮಾಡ್ತಕ್ಕಂಥ ವೆಹಿಕಲ್ಗೆ ಸೆಕ್ಯೂರಿಟಿ ಗಾರ್ಡ್ನ ಕೊಂದುಬಿಟ್ಟು 87 ಲಕ್ಷ ರೂಪಾಯಿ ನಡುವು ಸಿಟಿ ಸೆಂಟ್ರಲ್ಲೇ ಆಗುವಂಥ ಘಟನೆ ಇದು. 87 ಲಕ್ಷ ರೂಪಾಯಿನ ATMಗೆ ಲೋಡ್ ಮಾಡಬೇಕಾಗಿತ್ತು. ಆ ಗಾಡಿಯನ್ನು ಅವರು ದರೋಡೆ ಮಾಡಿಬಿಟ್ಟು ಹೋಗ್ತಾರೆ. ಇವನ್ನ ATM ಗಾಡಿಯಿಂದ ಒಂದು ಸೆಕ್ಯೂರಿಟಿ ಅವ್ನಿಗೆ ಹೊಡೆದಾಕೆ ಹೋಗೋದವರು. ಸಿಟಿ ಸೆಂಟ್ರಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಅವರು. ನಿಮಗೆ ಅಂದಾಜು ಇರಬೇಕು, ಭಟ್ಕಳದಿಂದ ತಪ್ಪಿಸ್ಕೊಂಡು ಹೋಗ್ಬೋದು, ಹೊನ್ನಾವರ ಹಿಂಗೆ ತಪ್ಪಿಸ್ಕೊಂಡು ಹೋಗ್ಬೋದು. ಅದು ಇಲ್ಲಿ ನಿಮ್ಗೆ ಇನ್ನೊಂದು ಅಂದಾಜು ಬರಲ್ಲ. ಇದು ಸ್ವಲ್ಪ ಸಣ್ಣ ಚಿಕ್ಕ ಸಿಟಿಗಳು. ಈಗ ನೀವು ಒಂದು ಉದಾಹರಣೆಗೆ ಒಂದು ಬೇರೆ ಕಡೆ ಮೇಲ್ಗಡೆ ಮೇಲ್ಗಡೆ ಅಂದರೆ ಲೈಕ್ ಈಗ ಹಾವೇರಿ, ದಾವಣಗೆರೆ, ಬೆಳಗಾವಿ ಇಂಥ ಸಿಟಿಲಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಪಾಸ್ ಆಗ್ಬೇಕಂದ್ರೆ ಸುಮಾರು ಟೈಮ್ ತೊಗೊಳುತ್ತೆ. ಅಂದರೆ ತಾಲೂಕು ಹೆಡ್ ಕ್ವಾರ್ಟರ್ ಸಿಟಿ ಸೆಂಟ್ರಿಂದ ನೀವು ಎಕ್ಸಿಟ್ ಆಗಬೇಕಂದ್ರೆ ಮಿನಿಮಮ್ ಇಟ್ ಟೇಕ್ಸ್ ಒಂದು 20-30 ಮಿನಿಟ್ ಬೇಕು. ಅಷ್ಟು ದೊಡ್ಡದಿರುತ್ತೆ ಗಾಡಿ. ಅಂಥದ್ರಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಪಾಸ್ ಆಗಬೇಕಂತಂದರೆ ಮಿನಿಮಮ್ ಮೋರ್ ದೆನ್ ½ an hour ಆಗಿವೆ. ಅಂಥದ್ರಲ್ಲೂ ಅವರು ಸಿಗಲಿಲ್ಲ. ಅರ್ಥ ಆಯ್ತಲ್ಲ, ಎಷ್ಟೋ ದಿವಸ ಆಯಿತು ಅದನ್ನು. ಸೊ ಆಮೇಲೆ ಇತ್ತೀಚೆಗೆ ಸೆಪ್ಟೆಂಬರ್ 17, 2025 ಚರ್ಚೆನಲ್ಲಾಯಿತು.
ಚರ್ಚಿನಲ್ಲಿ SBI ಬ್ಯಾಂಕ್ ದರೋಡೆ ಆಯಿತು. ಎಷ್ಟು 21 ಕೋಟಿ ರೂಪಾಯಿ ದರೋಡೆ ಮಾಡ್ಕೊಂಡು ಹೋಗೋದು. ಈಗೆಲ್ಲ ಗೊತ್ತಿದೆ, ನೋಡಿರ್ತೀರ. ಬಟ್ ಬೇರೆ ಬ್ರಾಂಚ್ದವ್ರಿಗೀಗ ಆಕ್ಸಿಸು, HDFC ಇವರಿಗೆಲ್ಲ ಗೊತ್ತಾಗದಿದ್ರು ಹೆಚ್ಚು ಕಡಿಮೆ SBI ದಂತೂ ಗೊತ್ತಿರುತ್ತೆ. ಇಮಿಡಿಯೇಟ್ ಆಗಿ ನಿಮಗೆಲ್ಲ ಅಲರ್ಟ್ ಮೆಸೇಜ್ ಕೊಡ್ತಾರೆ ಅಂತ ಅನ್ಸುತ್ತೆ. ನೋಡಿ, ನಾನು ಯಾಕೆ ಇವತ್ತು 21 ಕೋಟಿ ರೂಪಾಯಿ ಹೋಗುತ್ತೆ ಅರ್ಥ ಆಯ್ತಲ್ಲ, ಎಷ್ಟು ಲಾಸ್ ಆಗ್ಬಿಡುತ್ತೆ. ನೀವು ಗೊತ್ತಲ್ವ, ಈಗ 21 ಕೋಟಿ ಸಡನ್ ಆಗಿ ಲಾಸ್ ಸಿಗ್ತಾರಾ ಅಂತ ಒಂದು ಪ್ರಶ್ನೆ ಬಂದರೆ ಅದು ಭಾಳ ದೊಡ್ಡ ದುರಂತ. ಅರ್ಥ ಆಯ್ತಲ್ಲ, ಸಿಗ್ತಾರೆ ಅಂತ ಒಂದು ಕ್ವಶನ್ ಬಂದರೆ ಸಿಗ್ಬೋದು, ಸಿಗದೇನೂ ಇರ್ಬೋದು. ಬಟ್ ನಾವು ಸಿಗದೇ ಇರೋಕ್ಕೆ ನಮ್ಮದೇ ಆದ ಸ್ವಯಂ ನೋಡಿ, ಬ್ಯಾಂಕಿಗೆ ಬಂದು ದರೋಡೆ ಮಾಡಿ ಹೋಗ್ತಾರೆ ಅಂತಂದರೆ ಒನ್ ಡೇಗೆ ಅವರು ಬರ್ತಾರ. ಬ್ಯಾಂಕಿಗೆ ಬಂದು 21 ಕೋಟಿ ರೂಪಾಯಿ ಅಥವಾ ಇನ್ನೇನೋ ಗನ್ ತೊಗೊಳ್ಳುವಂಥ ಏನೋ ಮಾಡ್ತಾರೆ ಅಂತಂದರೆ ಇದನ್ನು ಒನ್ ಡೇಗೆ ಅದು ಆಗಕ್ಕೆ ಸಾಧ್ಯ ಇಲ್ಲ. ಅವರು ಬ್ಯಾಂಕಿಗೆ ಬಂದು ಹೋಗಿ ಮಾಡೇ ಇರ್ತಾರೆ. ಒನ್ ಡೇ ಪ್ಲಾನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು. ಬಟ್ ಬರೋ ದಿವಸ ಮಾತ್ರ ಅವರು ಹಿಂದಿನ ದಿವಸ ಅದಕ್ಕಿಂತ ಹಿಂದಿನ ದಿವಸ ಅಥವಾ ಒಂದು ವೀಕ್ಗಿಂತ ಮುಂಚೆ ಬ್ಯಾಂಕಿಗೆ ಭೇಟಿ ಕೊಟ್ಟಿದ್ರೆ ಅವಾಗ ಹೆಂಗೆ ಬಂದಿರ್ತಾರೆ, ಬ್ಯಾಂಕ್ ದರೋಡೆ ಮಾಡೋ ದಿವಸ ಅವರು ಆ ರೀತಿ ಬಂದಿರಲಿಲ್ಲ. ಅರ್ಥ ಆಯ್ತಲ್ಲ. ಸೊ ನಿಮ್ಮ ಹತ್ರ ಅಂದರೆ ನಾನು ಹೇಳ್ತಿರೋದೇನೋ, ಈಗ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದರೆ ನಮಗೆ ಇದು ಫೇಸ್ ರಿಕಗ್ನಿಷನ್ ಕ್ಯಾಮ್ರಾ ಎಲ್ಲ ಇದೆ, ಹೌದಲ್ವಾ. ಸೊ ತುಂಬ ಟೆಕ್ನಾಲಜಿ ಅಡ್ವಾನ್ಸ್ ಇದೆ. ನಿಮ್ಮ ಮಟ್ಟದಲ್ಲಿ ಎಲ್ಲ ಸಾಧ್ಯ ಆಗಲಿಕ್ಕಿಲ್ಲ, ಅರ್ಥ ಆಯ್ತಲ್ಲ. ಬಟ್ ನೀವು ಯಾವಾಗ ಮೀಟಿಂಗ್ ಹೋಗ್ತೀರಿ ಅವಾಗ ಏನೇನೋ ಸೆಕ್ಯೂರಿಟಿ ಇಶ್ಯೂಸ್ ಇದೆ, ನೀವು ಅದಕ್ಕೆ ಸಜೆಷನ್ಸ್ ಎಲ್ಲ ಕೊಟ್ಟು ಇದೆಲ್ಲ ಮಾಡ್ಕೋಬೇಕಾಗುತ್ತೆ, ಅರ್ಥ ಆಯ್ತಲ್ಲ. ನಾನು ಇಲ್ಲೆಲ್ಲ ಕೋಆಪರೇಟಿವ್ ಸೊಸೈಟಿ ಇದೆ, ತುಂಬ ನೋಡಿದ್ವಿ. 21 ಕೋಟಿ ರೂಪಾಯಿ ರಾಬರಿ ಆಗುತ್ತೆ ಅಂತ ಅನ್ಕೊಳ್ಳಿ. ನೀವೇ ಹೋಗಿ ಒಂದು ಸ್ವಲ್ಪ ಚೆಕ್ ಮಾಡಿ ನಿಮ್ಮ ಬ್ಯಾಂಕಲ್ಲಿ 21 ಕೋಟಿ ರೂಪಾಯಿ ಇರ್ತಕ್ಕಂಥ ಅಷ್ಟು ಪ್ರಾಪರ್ಟಿಯಲ್ಲಿದೆ. ನಾವು ಕೊನೆಗೆ ಒಂದು 21,000 ರೂಪಾಯಿ ಒಂದು ಕ್ಯಾಮ್ರಾ ಇರಲ್ಲ, ಒಂದು ಕ್ಯಾಮ್ರಾ ರೇಟ್ 21,000 ಇರಲ್ಲ. ಅರ್ಥ ಆಯ್ತು ನಿಮಗೆ, ಎಲ್ಲ ಸೇರಿ 21,000 ಇರ್ಬೋದು. 21 ಕೋಟಿ ರೂಪಾಯಿ ಪ್ರಾಪರ್ಟಿ ಇದೆ. ನಾನು ತುಂಬ ಕಡೆ ನೋಡಿದ್ದೇನೆ. ನಾನು ನ್ಯಾಷನಲೈಸ್ ಬ್ಯಾಂಕಿಗೆ ಅಷ್ಟೊಂದು, ಬಟ್ ನಾನು ಸುಮಾರು ಕೋಆಪರೇಟಿವ್ ಸೊಸೈಟಿಗೆಲ್ಲ ಹೋಗಿದ್ದೀನೋ. 21,000 ರೂಪಾಯಿ ಬೆಲೆ ಬಾಳುವ ಕ್ಯಾಮ್ರಾ ಸಹಿತಲಿಲ್ಲ. ಸುಮ್ಮನೆ ಅವರೇನು ಯಾರನ್ನೋ ನೆನೆಸಕ್ಕೆ ಅಥವಾ ಯಾರಿಗೂ ಹೆದರ್ಸಕ್ಕೆ CC ಕ್ಯಾಮ್ರಾ ಹಾಕಿದ್ದಾರೆ ಬಿಟ್ಟರೆ, ನಾಳೆ ನಮ್ಮದೇ ನಾಳೆ ಒಂದು ಬ್ಯಾಂಕ್ ಅವ್ರ ತಲೆಗೆ ಏನಿದೆ ಅಂದರೆ ಇನ್ನೊಂದು ಇಲ್ಲಿ ಏನೂ ಆಗಲ್ಲಪ್ಪ. ಅವ್ರ ತಲೆಗೆ ಹೆಂಗಿದೆ ಅಂದರೆ ಇದು ಮನೇಲಿದೆ, ಅರ್ಥ ಆಯ್ತಲ್ಲ, ಬ್ಯಾಂಕಲ್ಲಿದೆ, ಮನೇಲೇ ಇದೆ, ನಾವು ಮನೆಗೆ ಕೆಳಗಡೆ ಮಲಗಿರ್ತೀವೋ, ಸೊ ಹೆಂಗಾಗುತ್ತೆ ಅದು ಅಂತ ತಲೆಗಿದೆ. ನೀವು ರಾಬರಿ ಮಾಡೋರು ಎಷ್ಟು ಎಕ್ಸ್ಪರ್ಟ್ಸ್ ಇರ್ತಾರೆ ಅಂತಂದರೆ ನೀವು ನಂಬಲಿಕ್ಕಿಲ್ಲ. ನಾವು ಇದೇ ಪ್ರೊಫೆಷನಲ್ ಅಂತ ಹೇಳ್ಬೋದು. ನಾನು ಮೈಸೂರಲ್ಲಿದ್ದಾಗ ಒಂದು ರಾಬರಿ ಆಗುತ್ತೆ, ಏನಿಲ್ಲ, ಅವರು ದೇ ಆರ್ ವೆರಿ ಎಕ್ಸ್ಪರ್ಟ್. ಪ್ಲ್ಯಾನ್ ಮಾಡಿರ್ತಾರೆ, ಇಂಟರ್ಲಾಕ್ ಇರುತ್ತೆ, ಇಂಟರ್ಲಾಕ್ನ ಹೊಡಿತಾರೆ, ಹೊರಗಡೆಯಿಂದ ಹೊಡಿತಾರೆ. ಇಂಟರ್ಲಾಕ್ನ ಹೇಗೆ ಹೊಡೆದಿರ್ತಾರೆ ಅಂತಂದರೆ, ಇಂಟರ್ಲಾಕ್ ಹೊಡೆಯೋ ಸ್ಪೀಡ್ ಇದೆಯಲ್ವಾ, ಹೊಡಿತಾರಲ್ಲ, ಡೋರ್ ಹೊಡಿತಾರಲ್ಲ, ಇಂಟರ್ಲಾಕ್ ಹೊಡೆದಿರೋ ಸ್ಪೀಡ್ಗೆ ಇಂಟರ್ಲಾಕ್ ಇಲ್ಲಿಂದ ಹಾರ್ಕೊಂಡು ಹೋಗಿ ಆ ಸೋಫಾ ಮೇಲೆ ಬೀಳ್ಬೇಕು. ಅದು ಅರ್ಥ ಆಯ್ತಲ್ಲ ನಿಮ್ಗೆ ಹೇಳ್ತಾನೆ. ಅಂದ್ರೆ ಅವರು ಅಷ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನೋಡಿರ್ತಾರೆ. ಅಲ್ಲಿ ಬೀಳುತ್ತೆ, ಹೊರಗೆ ಮತ್ತೆ ಒಳಗಡೆ ಬರ್ತಾರೆ. ಎಲ್ಲ ಮ್ಯಾಗ್ನೆಟಿಕ್ ಲಾಕ್ ಡೋರ್ಸ್ ಇರ್ತವೆ, ತೆಗೆಯೋದಷ್ಟೇ, ತಿರುಗಿ ಬಿಡೋಂಗಿಲ್ಲ, ಅದನ್ನು ಗೊತ್ತಿರುತ್ತೆ ಅವ್ರಿಗೆ. ಸೊ ಮೇಲ್ಗಡೆ ಹತ್ತಿ ಬರ್ತಾರೆ, ಮಲಗಿರ್ತಾರೆ ಕೆಳಗಡೆ, ಗೊತ್ತಾಯ್ತಲ್ವ, ಮಲ್ಕೊಂಡಿರ್ತಾರೆ. ಮಲಗಿರುವವರ ಮಧ್ಯೆ ಅವ್ರು ಮಲ್ಕೊಂಡಿದ್ದಾರೆ, ಈ ಕಡೆ ಒಂದು ಕಾಲಿಟ್ಟು ಈ ಕಡೆ ಒಂದು ಕಾಲಿಟ್ಬಿಟ್ಟು ಅವರು ಲಾಕರ್ಸ್ನ ಓಪನ್ ಮಾಡೋದು. ಅರ್ಥ ಆಯ್ತು ನಿಮ್ಗೆ ಹೇಳಿದ್ರೆ, ನಿಮ್ಗೆ ಗ್ರಾವಿಟಿ ಅರ್ಥ ಆಗುತ್ತೆ. ಇಷ್ಟು ನೀವು ಅನ್ಕೋಬೋದು, ಏನು ಸರ್ ಹಿಂಗೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಹಿಂಗೆಲ್ಲ ಆಗಿರೋದೇ ನಾವು ನಿಮ್ಗೆ ಹೇಳ್ತಿರೋದು ಅಷ್ಟೇ. ಇಷ್ಟು ಎಕ್ಸ್ಪರ್ಟ್ಸ್ ಕೊನೆಗೆ ರಾಬರಿ ಮಾಡ್ಕೊಂಡು ಹೋಗಿರ್ತಾರೆ. ಬೆಳಿಗ್ಗೆ ಎದ್ದ ಮೇಲೆ ಗೊತ್ತವ್ರಿಗೆ, ಅರ್ಥ ಆಯ್ತು ನಿಮ್ಗೆ ಹೇಳಿದ. ಅಲ್ಲಿ ಮಲಗಿರೋರು ಯಾರೂ ಇದ್ದಿಲ್ಲ, ನಾನೇ ಸಬ್ ಇನ್ಸ್ಪೆಕ್ಟರ್, ಅಲ್ಲಿ ಮಲಗಿರೋರು ಇದ್ದೇ ಇಲ್ಲ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ರು. ಸೊ ದೇ ಆರ್ ವೆರಿ ಎಕ್ಸ್ಪರ್ಟ್. ಅಷ್ಟು ಅವ್ರ ಪ್ರೊಫೆಷನಲ್ ಗೊತ್ತಲ್ಲ, ಅಷ್ಟು ಬಂದ್ಬಿಡುತ್ತವ್ರೆ, ಅದೇ ಅದರಲ್ಲಿ ಇರೋದ್ರಿಂದ. ಸೊ ಅದಕ್ಕೆ ನಾವು ಹೇಳೋದೇನು, ಆ ಥರ ಆಗಬಾರ್ದು ಅಂತಂದರೆ ನಾವೇನು ಮಾಡಬೇಕು, ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅದಕ್ಕೆ ನಿನ್ನೆ ನಮಗೆ ಈ ಯಲ್ಲಾಪುರ ಘಟನೆ ಆದಮೇಲೆ ನಮ್ಮ SP ಸರ್ ಸಡನ್ನಾಗಿ ಎಲ್ಲರಿಗೂ ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೆ ನಿಮ್ಮ ಬ್ಯಾಂಕ್ ರಾಬರಿ ಆದರೆ ಆಯ್ಕೆ ತೊಂದರೆ ಇಲ್ಲ, ಕೇಳೋದು ಯಾರನ್ನ ಫಸ್ಟ್ ಆ ಮ್ಯಾನೇಜರ್ ಕೇಳ್ತಾರಲ್ಲೋ ಗೊತ್ತಿಲ್ಲ, ಅವ್ರು ರೀಜನಲ್ ಮ್ಯಾನೇಜರ್ ಕೇಳ್ತಾರಲ್ಲೋ ಗೊತ್ತಿಲ್ಲ. ಕೇಳೋದು ಯಾರಿಗೆ ಕೇಳಬೇಕು? ಅಲ್ಲ, ಕೊನೆಗೆ ಬ್ಯಾಂಕ್ ಮ್ಯಾನೇಜರ್ ಸಸ್ಪೆಂಡ್ ಮಾಡೋದು ಚಿಂತೆ ಇಲ್ಲ, ಹೋಗ್ಲಿಕ್ಕೆ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಮಾಡಿ ಏನು ಮಾಡೋದು? ಕರೆಕ್ಟ್ ಅಲ್ವಾ? ಅದೈತೆ ನೀವು ಬ್ಯಾಂಕ್ ಮ್ಯಾನೇಜರ್, ರೀಜನಲ್ ಮ್ಯಾನೇಜರ್ ಅಥವಾ ಅವ್ರ ಬ್ಯಾಂಕಿನ ಹೆಡ್ಗಳು ಹೋದ್ರೆ ತೊಂದರೆ ಇಲ್ಲ. 21 ಕೋಟಿ ಹೋಗಿದೆ, 100 ಕೋಟಿ ಹೋಗಿದೆ, ಅದಕ್ಕೆ ಪೊಲೀಸ್ ಆಫೀಸರ್ ತಲೆಗೆ ಬಂದರೆ ಅರ್ಥ ಆಯ್ತು ನೀವು ಹೇಳಿ. ನಾನು 100% ಏನೇ ಆದರೆ ಯಾಕೆ ನಮ್ಗೆ ಬರುತ್ತೆ ಹೇಳ್ತೀನಿ, ಕೇಳಿಸ್ತೀವಿ. ನಮಗೆ ಗೊತ್ತಾಗಿ ನಾವು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋರು, ಕಾನೂನು ಸುವ್ಯವಸ್ಥೆಯನ್ನು ಮೇಂಟೈನ್ ಮಾಡಿ. ನೀವು ಹೇಗೆ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡ್ತೀರಿ ಅಂತ ಕ್ವಶನ್ ಆನ್ಸರ್ ಮಾಡ್ತಾರೆ ನಮಗೆ.
ನಿಮ್ಮಲ್ಲಿ ಎಲ್ಲಿಯವರು ಬಂದರು ಆಪರೇಟ್ ಮಾಡಿ ಡಕಾಯಿತಿ ಮಾಡಿ ಗನ್ ತೊಗೊಂಡು ಎದುರಿಸಿ ಫೈರ್ ಮಾಡಿ ಹೋಗ್ತಾರೆ ಅಂತಂದ್ರೆ ನೀವೇ ನಾವು ಮೇಂಟೈನ್ ಮಾಡ್ತೀವಿ ಅಂತ ಕ್ವಶನ್ ಬಂದ್ಬಿಡ್ತಾರೆ. ಅರ್ಥ ಆಯ್ತಾ? ಸೊ ದಟ್ ಈಸ್ ವೈ ನಾವು ನಿಮಗೆ ಒಂದು ಸತಿ ಕರೆದು ನಿಮ್ಗೊಂದು ಸತಿ ಬ್ರೀಫ್ ಮಾಡೋಣ. ಎಷ್ಟು ನ್ಯಾಷನಲೈಸ್ ಬ್ಯಾಂಕ್ ಅವ್ರದ್ದೇನು ಸಮಸ್ಯೆ ಇರಲಿಕ್ಕಿಲ್ಲ, ಅವ್ರಿಗೆ ಏನೋ ಇರುತ್ತೆ, ಅವರು ತಮ್ಮ ಹೆಚ್ಚಿನ ಉನ್ನತಾಧಿಕಾರಿ ಜೊತೆ ಮಾತಾಡ್ಕೊಂಡು ಏನು ಅದಕ್ಕೆ ದೊಡ್ಡ ಮಾಡೋದಕ್ಕೆ ಚರ್ಚೆ ಆಗ್ತದೆ. ಸೆಕ್ಯೂರಿಟಿ ಬಗ್ಗೆ ನಿಮ್ಮದಂತ ಒಂದು ಸಿಸ್ಟಮ್ ಇರುತ್ತೆ. ಬಟ್ ಈಗ ಸಮಸ್ಯೆ ಬರೋದು ಬೇರೆ ಬೇರೆ ಬ್ಯಾಂಕ್ಸ್, ಕೋಆಪರೇಟಿವ್ ಸೊಸೈಟಿ, ಲೋಕಲ್ ಬ್ಯಾಂಕ್ಸ್ ಇರ್ತವೆ, ಇವ್ರದ್ದೆಲ್ಲ ಸಮಸ್ಯೆ ಬರೋದು. ನಾವು ತುಂಬ ಬ್ಯಾಂಕ್ಸ್ಗೆ ವಿಸಿಟ್ ಮಾಡಿದ್ರು ಲೋಕಲ್ದವ್ರಿಗೆ, ಅವರು 20,000 ಎಷ್ಟು ಬೆಲೆ ಬಾಳೋ ಕ್ಯಾಮ್ರಾ ಬರ್ತಾ ಇಲ್ಲ, ಸುಳ್ಳು ಹೇಳ್ತಾರೆ ನಾವು. ಅವ್ರಿಗೆ ಒಂದು ಲೈಟಿಂಗ್ ವ್ಯವಸ್ಥೆ ಇಲ್ಲ, ಗಾರ್ಡ್ ಅಂತೂ ಇಲ್ಲವೇ ಇಲ್ಲ. ಅವ್ರು ಎಷ್ಟಿದ್ದಾರೆ ಅಂತಂದರೆ ಯಾರು ಬಂದು ಹೊಡಿತಾರೆ ಅಂತ ಅವರು ಒಬ್ಬರು ಬಂದು ಹೊಡೆಯೋರಿಗೆ ಎಚ್ಚರ ಆಗಲ್ಲ ಅವರು. ಎಕ್ಸಾಂಪಲ್ DCC ಬ್ಯಾಂಕ್ ಎಲ್ಲ ಇದೆಯಲ್ಲ ಈಗ ದುರ್ಗಾನಿಗೆ, ಅವ್ರಿಗೆ ಬೇಕಾಗಿಲ್ಲ. ನಾನು ತುಂಬ ಕಡೆ ಬೇಕಾಗಿಲ್ಲ, ಬಿಡ್ರಿ ಅದು ಹೆಂಗಾಗುತ್ತೆ ಅಂತ ನಾನು ಹೋಗ್ತೇನೆ ಎಷ್ಟೋ ಸರ್ತಿ. ಏನಕ್ಕೆ ಗಾಡಿ ಇಲ್ಲ ಅಂತಂದರೆ ಇಲ್ಲ, ಬೇಡ ಅವ್ರಿಗೆ. ನಾವೆಲ್ಲ ಅವ್ರು ಹೇಗಂತಂದರೆ ಒಂಥರ ಅವ್ರದ್ದೇ ಒಂಥರ ಶೈಲಿ ಇದೆ. ತುಂಬ ಬ್ಯಾಂಕ್ಸ್ ಇದೆ ಆ ಥರ. ಸೊ ಅದಕ್ಕೆ ದಯವಿಟ್ಟು ನೋಡಿ, ನನಗೆ ಅಲ್ಲಿರೋ ಇನ್ಸ್ಟ್ರಕ್ಷನ್ಸೇ ನಿಮಗೆ ನಾನು ಒಂದಷ್ಟು ರಿಪೀಟ್ ಮಾಡ್ತೇನೆ ಅಷ್ಟೇ. ಆಮೇಲೆ ಇಲ್ಲಿ ನಮ್ಗೆ ಹೇಳೋದೇನಂತಂದರೆ, ಎಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ರಾತ್ರಿ ಯಾರು ಮಾಡುತ್ತಾರೆ ಕೇಳಿ ಅಂತ ಹೇಳಿದ್ದಾರೆ ನಮಗೆ. ಎಲ್ಲಿ ಬ್ಯಾಂಕಲ್ಲಿ CC ಕ್ಯಾಮ್ರಾ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ಸ್ ಇಲ್ಲ, ಅವ್ರಿಗೆ ರಾತ್ರಿ ಅಲ್ಲಿ ಯಾರು ಮಲಗ್ತಾರೆ ಅವ್ರಿಗೆ ಸ್ವಲ್ಪ ನೀವೆಲ್ಲ ಪ್ರಶ್ನೆ ಮಾಡಿ. ಅಂದರೆ ನ್ಯಾಷನಲೈಸ್ ಬ್ಯಾಂಕ್ ಸಮಸ್ಯೆ ಇಲ್ಲ, ಇನ್ನೂರು ಎಲ್ಲ ಬ್ಯಾಂಕ್ ಸಮಸ್ಯೆ ಇದೆ. ಅರ್ಥ ಆಯ್ತಾ? ಸೊ ಇದನ್ನು ಹೇಳಿಬಿಡ್ತೇನೆ ನಿಮಗೆ. ಏನಿದೆ ಅಂದರೆ ನಿಮಗೆಲ್ಲ ATM ಸೆಕ್ಯೂರಿಟಿ ಗಾರ್ಡ್ ಇದೆಯಲ್ಲ, ಎಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲೋ ಅದು ATM ಬಂದ್ ಮಾಡೋಕ್ಕೆ ಹೇಳಿದ್ದಾರೆ ನಮಗೆ. ಖುದ್ದು ನೀವು ಹೋಗಿ ಬಂದ್ ಮಾಡಿಸ್ಬಿಡಿ ಅಂತ. ಎಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಲ್ಲಿ ATM ನೈಟ್ ಹೊತ್ತಲ್ಲಿ ಅದು ರನ್ ಆಗ್ಬಾರ್ದು. ನೀವು ನೈಟ್ ಹೊಟ್ಟಲ್ಲಿ ಇದ್ದಾಗ ATM ಬಂದ್ ಮಾಡಿ ಅಂತ ಹೇಳಿದ್ದಾರೆ, ಸರಿನಾ? ಆಮೇಲೆ ಪ್ರವೇಶ ಮತ್ತು ನಿರ್ಗಮನದಾರಗಳಲ್ಲಿ ನಗದು ಕೌಂಟರ್, ಸ್ಟ್ರಾಂಗ್ ರೂಮ್, ATM ಇರುವ ಪ್ರದೇಶದಲ್ಲಿ CC ಕ್ಯಾಮ್ರಾ ಅಳವಡಿಸಲಾಗಿದೆ. CC ಕ್ಯಾಮ್ರಾ ಅಳವಡಿಸಿರುತ್ತೆ ಅನ್ಕೋತೇನೆ ನಾನು. ಬಟ್ ಕ್ವಾಲಿಟಿ ಆಫ್ ದ CC ಕ್ಯಾಮ್ರಾ ಇಸ್ ವೆರಿ ಲೋ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದಾಗ? ನೀವು ಮೊಬೈಲಲ್ಲಿ ನೋಡ್ಕೋಬೋದು ಇಷ್ಟೇ ಫೇಸ್ ಅವ್ರ. ನೀವು ಅದನ್ನು ಯಾವಾಗಲೂ ದೊಡ್ಡದು ಮಾಡಿಬಿಟ್ರಿ ಅಂತಂದರೆ ಅಲ್ಲಿ ಫೇಸದ್ದು ಇದಿರೋದೇ ಇಲ್ಲ. ಅರ್ಥ ಆಯ್ತಾ? ಫೇಸ್ ಹೊಡೆದೋಗ್ಬಿಡುತ್ತೆ, ನೀವು ಯಾರನ್ನೂ ಅಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ, ಸರಿನಾ? ಆಮೇಲೆ CCTV ಸ್ಟೋರೇಜ್ ಎಷ್ಟಿದೆ? ಮಿನಿಮಮ್ 180 days ಇರಬೇಕು ಅಂತ. ನಿಮ್ದು ಎಷ್ಟಿದೆ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ 180 days ಅಂತ ಹೇಳಿದ್ದಾರೆ ನಮಗೆ. ನಿಮ್ಮದು ಸರ್ಕ್ಯುಲರ್ ಇರೋದು RBI ಗೈಡ್ಲೈನ್ಸ್ ಇರ್ಬೇಕು ನಮಗೆ. 180 days ಸ್ಟೋರೇಜ್ ಇರಬೇಕಂತ ಹೇಳಿದ್ದಾರೆ. ಕನಿಷ್ಠ ಇಟ್ಕೊಳ್ಳಿ. ನಾನು ಹೇಳ್ತಿರೋದು ಬೇರೆ ಬೇರೆ ಈಗ ಕೋಆಪರೇಟಿವ್ ಸೊಸೈಟಿ ಇದ್ದರೆ ಮಿನಿಮಮ್ 1 month ಬನ್ನಿ ಮನೆಗೆ ಅಪ್ಗ್ರೇಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸುಮ್ಮನೆ ಏನಿಲ್ಲಿ 2 ದಿವಸಕ್ಕೆ 3 ದಿವಸಕ್ಕೆ 15 ದಿವಸಕ್ಕೆ ಹೋಗುವಂಥದ್ದು ಇಟ್ಕೊಳಕ್ಕೆ ಹೋಗ್ತೀವಿ. ಆಮೇಲೆ ಭದ್ರತಾ ಸಿಬ್ಬಂದಿಗಳಿಗೆ ತುರ್ತು ಸಂದರ್ಭಗಳನ್ನು ಎದುರಿಸುವಂಥ ತರಬೇತಿ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ ಅಂತಂದರೆ ನೀವು ಈಗ ನಾನು ಯಾಕೆ ಹೇಳ್ತಿದ್ದೆ ಅಂತಂದರೆ, ನೀವು ನೆಕ್ಸ್ಟ್ ಮೀಟಿಂಗ್ ಹೋದಾಗ ಇದು ಹೇಳಿ. ಅಟ್ಲೀಸ್ಟ್ ಅವ್ರಿಗೆ ಒಂದು ಫೈಟಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ಬೇಕು. ಅರ್ಥ ಆಯ್ತಲ್ಲ? ಅವ್ರು ಗನ್ ಕೊಟ್ಟಿದ್ರಿ, ಗನ್ ಅವ್ರು ಗೊತ್ತಿರ್ಬೇಕಲ್ಲ. ಅದೇ ನಾಟ್ ಟ್ರೈನ್ಡ್ ಆರ್ ನಾಟ್ ಟ್ರೈನ್ಡ್ ಅಂತ ಗೊತ್ತಿರಬೇಕು. ಹೇಗೆ ಅವ್ರಿಗೆ ಎದುರಿಸ್ಬೇಕಂತ ಗೊತ್ತಿರಬೇಕು. ನೀವು ಮಾಕ್ ಡ್ರಿಲ್ಸ್ನ ಮಾಡಬೇಕು ಅವಾಗ. ಮಾಕ್ ಡ್ರಿಲ್ಸ್ ಅಂದರೆ ಗೊತ್ತಲ್ವಾ? ಮಾಕ್ ಡ್ರಿಲ್ಸ್ ಅಂದರೆ ಹೇಗೆ ಒಂದು ಬ್ಯಾಂಕ್ ದರೋಡೆ ಹೇಗಾಗುತ್ತೆ ಅನ್ನೋದನ್ನ ನೀವು ಒಂದು ಮಾಕ್ ಡ್ರಿಲ್ನ ಕಂಡಕ್ಟ್ ಮಾಡಬೇಕು ಅವಾಗ ಏನಾಗುತ್ತೆ, ಗಾರ್ಡ್ಗೆ ಅಲ್ಲಿರೋ ಸಿಬ್ಬಂದಿಗಾಗಿರ್ಬೋದು ಒಂದಷ್ಟು ಧೈರ್ಯ ಬರುತ್ತೆ. ಬಂದಾಗ ಒಂದು ಪರಿಸ್ಥಿತಿಯನ್ನು ನಾವು ಹೇಗೆ ಎದುರಿಸಬೇಕು, ಪೊಲೀಸರಿಗೆ ಫೋರ್ಬೈ ಅಂದರೆ ಒಂದು ಐಡಿಯಾಸ್ ದೇ ಗೆಟ್ ಅಂತ. ಅಂದರೆ ಆದಮೇಲೆ ನಾವು ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಆಗುತ್ತಾ ನಿಮಗೆ? ಅಟ್ಲೀಸ್ಟ್ ನಿಮ್ಗೆ ಮಾಕ್ ಡ್ರಿಲ್ ಅಂತ ಆದರೆ ನಿಮಗೆ ಗೆಟ್ ಸಮ್ ಏನೋ ನಾಲೆಜು ಹೀಗೆ ಆಗ್ಬೋದು. ಒಂದಷ್ಟು ನಿಮಗೆ ಪಾಸಿಬಿಲಿಟೀಸ್ ಗೊತ್ತಾಗುತ್ತೆ. ಗಾಡಿ ಏನು ಮಾಡ್ಬೋದು, ಮ್ಯಾನೇಜರ್ ಆ ಟೈಮಲ್ಲಿ ಏನು ಮಾಡ್ಬೋದು, ಕೌಂಟ್ರಲ್ಲಿರೋರು ಏನು ಮಾಡ್ಬೋದು. ಅರ್ಥ ಆಯ್ತಲ್ಲ? ಹಾಂ. ಸೊ ಇಲ್ಲ ಅಂತಂದ್ರೆ ಸಮಸ್ಯೆ ಬಂದ್ಬಿಡ್ತು. ಅದಕ್ಕೆ ನೀವು ಸಾಧ್ಯದಷ್ಟು ಇದನ್ನ ನೀವು ನೆಕ್ಸ್ಟ್ ಹೋದಾಗ ಹೇಳಿ ಅಂತ ಕೇಳ್ತಿರೋದು. ಈ ಥರದ್ದು ತರಬೇತಿಗಳು ನಿಮ್ಮ ಮಟ್ಟದಲ್ಲಿ ಆದರೆ ಮಾಡಿ, ಮ್ಯಾನೇಜರ್ ಮಟ್ಟದಲ್ಲಿ ಆದರೆ ಯು ಟ್ರೈ. ಇಫ್ ನಾಟ್ ಅಂತಂದರೆ ನೀವು ಅದನ್ನು ನಿಮ್ಮ ಉನ್ನತಾಧಿಕಾರಿಗಳ ಮೀಟಿಂಗ್ ಹೋದಾಗ ಒಂದು ಸತಿ ಇಂಥದ್ದೆಲ್ಲ ಅವರಿಗೆ ಸ್ವಲ್ಪ ಹೇಳಿ. ಆಮೇಲೆ ಬ್ಯಾಂಕ್ ಒಳಗಡೆ ಬರೋರಿಗೆ ಹೋಗೋರಿಗೆ ಹೆಲ್ಮೆಟ್ ಹಾಕೊಂಡು ಬರ್ತಾರೆ, ಮಾಸ್ಕ್ ಹಾಕೊಂಡು ಬರ್ತಾರೆ, ಅವ್ರಿಗೆಲ್ಲ ನೀವು ಅಲೋಡಿ ಮಾಡಕ್ಕೆ ಹೋಗ್ಬೋದು. ಬ್ಯಾಂಕ್ ಒಳಗಡೆ ಮಾಸ್ಕ್ ಹಾಕೊಂಡು ಬಂದರೆ ಅವ್ರು ತಗ್ಸ್ಬಿಡ್ಬೇಕು ಅಷ್ಟು, ಬೇಕಾದ್ರೆ ಇರಲಿ ಅವರು. ಅರ್ಥ ಆಯ್ತಲ್ಲ? ನಿಮ್ಗೆ ಹೇಳಿದಾರ, ನಾನು ಆಗಲೇ ಹೇಳಿದೆ. ಈಗ ಚರ್ಚನಲ್ಲಿ ಬ್ಯಾಂಕ್ ದರೋಡೆ ಆಯಿತು, ಅವ್ರು ಒನ್ ಡೇ ಬರೋಕ್ಕೆ ಸಾಧ್ಯ ಇಲ್ಲಮ್ಮ. ಒನ್ ಡೇ ಏಕಾಏಕಿ ಬಂದು ದರೋಡೆ ಮಾಡಲ್ಲ ಅವರು. ಅದೇ ಪ್ಲಾನ್, ಎಕ್ಸಿಟ್ ರೋಡ್, ಎಂಟ್ರಿ ರೋಡ್ಸ್ ಎಲ್ಲ ಸ್ಟಡಿ ಮಾಡಿರ್ತಾರೆ ಅವರು. ಇಲ್ಲಿಂದ ನಾನು ಬ್ಯಾಂಕ್ ದರೋಡೆ ಆದ್ಮೇಲೆ ಹೇಗೆ ಹೊರಗೆ ಹೋಗಬೇಕು, ಅವ್ನು ತಲುಪಬೇಕಂತ ಪ್ಲೇಸ್ನ ನಾನು ಯಾವ ದಾರಿಲಿ ಹೋಗ್ಬೇಕು ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅವರು. ಅಂದರೆ ಅವ್ರು ಒನ್ ಡೇ ಬಂದಿರಲ್ಲ, ಸುಮಾರು ದಿವಸ ಬಂದು ಹೋಗಿ ಮಾಡಿರ್ತಾರೆ. ಸುಮಾರು ದಿವಸ ನಿಮಗೆ ಮಾಸ್ಕ್ ಹಾಕೊಂಡು ಬರ್ಬೋದು, ಹೆಲ್ಮೆಟ್ ಹಾಕೊಂಡು ಬರ್ಬೋದು. ನೀವಾಗ ತಗ್ಸಿ ಮಾತಾಡಲಿಲ್ಲ ಅಂತಂದರೆ ಒನ್ ಡೇ ನಿಮ್ಮ ಬ್ಯಾಂಕು ದರೋಡೆ ಆಗುತ್ತೆ. ನೀವು ಅಷ್ಟು ಈಸಿ ತೊಗೊಂಡ್ಬಿಟ್ರೆ ಅದು ನಿಮಗೆ 100% ಆಗುತ್ತೆ. ಸೊ ನೀವು ದಯವಿಟ್ಟು ಯಾರಾದರೂ ಮಾಸ್ಕ್ ದಯವಿಟ್ಟು ತಗ್ಸಿ, ಅದು
ಅವ್ರು ಹೇಳಿ ಈ ಥರ ನೋಡಿ ಹೀಗೆಲ್ಲ ಇದೆ ಪರಿಸ್ಥಿತಿ, ಇಲ್ಲ ನೀವೇ ಒಂದಷ್ಟು ಬೋರ್ಡ್ಸ್ ಹಾಕಿ, ಎಂಟ್ರಿ ಎಕ್ಸಿಟ್ ಬೋರ್ಡಲ್ಲಿ ಮಾಸ್ಕ್ ತೆಗೆದು ಬನ್ನಿ, ಹೆಲ್ಮೆಟ್ ತೆಗೆದು ಬನ್ನಿ, ಇದು ಒಂದು ಸ್ವಲ್ಪ ಹೇಳಿ. ಇದು ಮತ್ತೆ ATM ಅಲ್ಲಿ ಕೂಡ ಇರಬೇಕು. ATM ಅಲ್ಲಿ ಇರುತ್ತಲ್ವ, ನೀವು ಐಡೆಂಟಿಫೈ ಮಾಡೋಕ್ಕಲ್ಲ ಐಡೆಂಟಿಫೈ ಮಾಡಿಸಿ. ATM ಹೆಲ್ಮೆಟ್ ಹಾಕೊಂಡ್ಬಂದು ಯಾರು ಡ್ರಾ ಮಾಡ್ತಾರೆ, ಈಗ ಟೆಕ್ನಾಲಜಿ ಸಖತ್ ಫಾಸ್ಟ್ ಇದೆ ಅಲ್ವಾ, ಯಾರು ನಿಮ್ಗೆ ಡ್ರಾ ಮಾಡ್ತಾರೆ ಗೊತ್ತಾಗೇ ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಡೇ ಆಗಾದರೂ ಅಥವಾ ATM ಯಾರು ಮಾಸ್ಕ್ ಹಾಕೊಂಡು ಬರ್ತಾರೆ ಅವ್ರಿಗೆ ನೀವು ದುಡ್ಡು ಬರದೇ ಇರೋ ಥರ ಇನ್ನು ಫ್ಯೂಚರ್ ಏನಾಗಬಾರ್ದು, ಮಾಸ್ಕು ಹೆಲ್ಮೆಟ್ ಹಾಕೊಂಡ್ಬಂದ್ರೆ ATM ಇಂದ ದುಡ್ಡು ಬರಬಾರ್ದು ಅಂತಂದ್ರೆ ಟೆಕ್ನಾಲಜಿ ನೀವು ನೆಕ್ಸ್ಟ್ ಡೇ ರೆಕಮೆಂಡ್ ಮಾಡಿ ಇದನ್ನೇ ನೀವು ಹೇಳ್ತಾ ಹೋದ್ರೆ ಈಗ ನೀವು ಏನು ಕೊಟ್ಟು ಸಾಫ್ಟ್ವೇರ್ ಡೆವಲಪ್ ಮಾಡಿಕೊಡ್ತಾರೆ ಅಲ್ವಾ? ಈ ಕಾಲ ಹಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇದೆ ನಾವು, ಹೌದಲ್ವಾ? ಈಗ ಒಂದು ಫೋಟೋ ಕೊಟ್ಟರೆ ನಾವು 3 ಜನ ನಿಮ್ಮದೇ ಒಂದು ಇಷ್ಟು ಜನ ಒಂದು ಫೋಟೋ ಕೊಟ್ಟರೆ ಡ್ಯಾನ್ಸ್ ಮಾಡೋ ವಿಡಿಯೋ ಯಾಕಂದ್ರೆ ಒಂದು ಡ್ಯಾನ್ಸ್ ಮಾಡೋ ವಿಡಿಯೋ ಕೊಟ್ಬಿಡ್ತಾರೆ. ಅಂದರೆ ಇನ್ಸ್ಪೆಕ್ಟರ್ ಕಾಲೇಜ್ ಮೀಟಿಂಗ್ ಮಾಡಿದರೆ ಡ್ಯಾನ್ಸ್ ಮಾಡಿಸಿದ್ರೆ ಅನ್ಬೇಕು, ಅರ್ಥ ಆಯ್ತಲ್ಲ? ಈಗ ಫೋಟೋ ಹಾಕಿ ಅದು ಅಷ್ಟು ಆ್ಯಪ್ಸ್ ಇದಾವೆ ಈಗ. ಸೊ ನೀವು ಈ ಥರದನ್ನೆಲ್ಲ ಟೆಕ್ನಾಲಜಿ ಅವರು ಯಾರು ಹೆಲ್ಮೆಟ್ ಹಾಕೊಂಡು ಬರ್ತಾರೆ ಅವರು ಸೇವೆಯನ್ನು ನಿರಾಕರಿಸಬೇಕು. ಎಲ್ಲಿ ನೀವು ಬ್ಯಾಂಕಿಂದ ಅಂಥದ್ದು ನೀವೆಲ್ಲ ರೆಕಮೆಂಡ್ ಮಾಡಿರ್ತೀವಿ. ನನಗೆ ಏನು ಅನಿಸಿದ್ರೆ ನಾನು ಹೇಳ್ತಾ ಇದ್ರು, ನೀವು ಅದನ್ನು ಎಷ್ಟು ರೆಕಮೆಂಡ್ ಯಾರು ಹೆಲ್ಮೆಟ್ ಹಾಕೊಂಡು ಬರ್ತಾರೆ ಮಾಸ್ಕ್ ಹಾಕೊಂಡು ಬರ್ತಾರೆ ಅವ್ರಿಗೆ ನಾವು ಬ್ಯಾಂಕಲ್ಲಿ ಯಾವುದೇ ಸೇವೆಯನ್ನು ಕೊಡಲ್ಲ, ಕರೆಕ್ಟ್ ಅಲ್ವಾ? ಆಮೇಲೆ ಬ್ಯಾಂಕ್ ಎಂಟ್ರಿ ಎಕ್ಸಿಟ್ ಅಲ್ಲಿ ಒಂದು ಕ್ಯಾಮರಾ ಕರೆಕ್ಟಾಗಿ ಫೇಸ್ ಕೊಡಿ. ನೋಡಿ ಲಾಡ್ಜ್ಗೆ ಹೋದ್ರೆ ಒಂದು ಫೋಟೋ ತಗೋತಾರೆ, ಕರೆಕ್ಟ್ ಅಲ್ವಾ? ಲಾಡ್ಜಲ್ಲಿ ಹೋದ್ರೆ ಏನು ಮಾಡ್ತಾರೆ, ಒಂದು ಫೋಟೋ ಕ್ಲಿಕ್ ಮಾಡಲ್ಲ, ಒಂದು ಫೋಟೋ ನಮ್ಗೆ ಕ್ಲಿಕ್ ಮಾಡ್ಕೋತಾರೆ, ಕ್ಲಿಕ್ ಮಾಡ್ಕೊಂಡು ಒಳಗೆ ಕಳಿಸೋದವ್ರು ರೂಮ್ ಕೊಡೋದವ್ರು. ಸೊ ನೀವು ಆ ಥರ ಅಟ್ಲೀಸ್ಟ್ ಒಂದು ಫೋಟೋ ಬರಲಿ ಅಂತ ಹೇಳ್ತೀವಿ. ಆ ಥರ ನೀವು ಸ್ವಲ್ಪ ಬದಲಾವಣೆ ಮಾಡಿಕೊಡಿ. ಆಮೇಲೆ ಸಾಧ್ಯದಷ್ಟು ನಿಮ್ಮ ಬ್ಯಾಂಕಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನಂಬರು, 112 ನಂಬರು, ನಮ್ಮ ನಂಬರ್ಗಳನ್ನ ಇಮಿಡಿಯೇಟ್ ಆಗಿ ಏನು ಮಾಡೋದು, ಸ್ವಲ್ಪ ನಂಬರ್ ಡಿಸ್ಪ್ಲೇ ಮಾಡಿ. ಅರ್ಥ ಆಯ್ತಲ್ಲ? ಅಂದರೆ ಸ್ವಲ್ಪ ಅದು ಹೆಲ್ಪ್ ಆಗ್ಬೋದು ಅಂತ ನಂದು ಒಂದಷ್ಟು ಎಲ್ಲೆಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಲ್ಲಿ ಸ್ವಲ್ಪ ನಿಮ್ಮ ಬ್ಯಾಂಕಲ್ಲಿ ಇದು ಮಾಡಿ ನಂಬರ್ ಡಿಸ್ಪ್ಲೇ ಮಾಡಿ. ಆಮೇಲೆ ATMಗೆ ಆರ್ಮ್ ಗಾರ್ಡ್ನೇ ನೇಮಿಸ್ಬೋದು, ಆರ್ಮ್ ಸೆಕ್ಯೂರಿಟಿ ಗಾರ್ಡ್ ಇದೆಯೇ ಇಲ್ಲೋ ಗೊತ್ತಿಲ್ಲ, ಇಲ್ಲ ಅಂತಂದ್ರೆ ಅದೇ ಇರ್ಬೇಕಂತ ಇದೆ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ಆರ್ಮ್ ಸೆಕ್ಯೂರಿಟಿ ಗಾರ್ಡೇ ಇರಬೇಕು. ಅವ್ರಿಗೆ ಆರ್ಮ್ ಅಂದರೆ ಆರ್ಮ್ಸ್ ಇಲ್ಲ ಅಂತಂದ್ರೆ ಆ ಸೆಕ್ಯೂರಿಟಿ ಗಾರ್ಡ್ ಇರಬಾರ್ದು ಅಂತ ನೋಡಿ. ನಿಮ್ಮಲ್ಲಿ ಹೇಗಿದೆ ಹಾಗೆ ಅದನ್ನ ನೀವು ಸ್ವಲ್ಪ ಇದು ಮಾಡ್ಕೊಳ್ಳಿ. ಆಮೇಲೆ ಈ ಬೋತಿದ್ದು CCI ಕ್ಯಾಮ್ರಾ ಎಲ್ಲ ಕಡೆ ಇರಬೇಕು, ATM ಅಲ್ಲಿ ಇರಬೇಕು, ATM ವೆಹಿಕಲ್ಸ್ ಮತ್ತು ಆಮೇಲೆ ಬ್ಯಾಂಕಲ್ಲಿ ಕೂಡ ಕ್ವಾಲಿಟಿ CC ಕ್ಯಾಮ್ರಾ ಇರಬೇಕು. ಆಮೇಲೆ ATM ವೆಹಿಕಲ್ಸ್ಗೆ GPS ಇದೆಯಾ? GPS ATM ಲೋಡ್ ವೆಹಿಕಲ್ಸ್ಗೆ ಲೋಡ್ ಮಾಡುತ್ತಾರೆ ವೆಹಿಕಲ್, ಅಂದರೆ ATMಸ್ಗೆ ಕ್ಯಾಶ್ ಲೋಡ್ ಮಾಡ್ತಾರೆ ವೆಹಿಕಲ್ಸ್, ಅದಕ್ಕೆ GPS ಎಲ್ಲ ಇದೆಯಲ್ಲ. ಸೊ ನೀವು ಅದನ್ನ ಟ್ರ್ಯಾಕಿಂಗ್ ಮಾಡ್ತಾ ಇರ್ಬೇಕು. ಮ್ಯಾನೇಜರ್ಸ್ ಎಲ್ಲ ಇದ್ದವ್ರದ್ದು ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ, ಎಷ್ಟೋ ಸರ್ತಿ ಅವರೇ ತೊಗೊಂಡೋಗಿರ್ತಾರೆ, ಡ್ರೈವರ್ಸ್ ಇರ್ತಾರಲ್ವ ಅವರೇ ತೊಗೊಂಡೋಗಿ ಇದು ಥರ ಕೇಸ್ ಕೂಡ ರಿಪೋರ್ಟ್ ಆಗಿದೆ ಸಾಕಷ್ಟು, ಸರಿನಾ? ಆಮೇಲೆ ಬರ್ಗ್ಲರ್ ಅಲಾರ್ಮ್ಸ್ ಇದೆಯಾ? ನನಗೆ ಈ ಕೋಆಪರೇಟಿವ್ ಸೊಸೈಟಿ ಎಲ್ಲ ಇದ್ರೆ ಯಾರಾದರೂ ಇದೆಯಾ? ವರ್ಕಿಂಗಲ್ಲಿ ಇದೆಯಾ? ನಮಗೆಲ್ಲ ಬರುತ್ತಾ? ನೀವು ಯಾರ್ಯಾರು ಕೊಟ್ಟಿದ್ದೀರೋ? ಎಲ್ಲೆಲ್ಲಿ ರಿಂಗ್ ಆಗುತ್ತೆ ಅಲಾರ್ಮ್? ಅದು ಹೆಂಗೆ ಅಲಾರ್ಮ್ ಇಟ್ಕೊಂಡಿದೆ, ಜಸ್ಟ್ ಅಲ್ಲಿ ಎಂಟ್ರಿ ಆದರೆ ನಿಮಗೆ ಅದು ಸೈಲೆಂಟ್ ಆಗುತ್ತಲ್ಲ, ಕರೆಕ್ಟ್ ಅಲ್ವ? ಹಾಗೆ ಇಟ್ಕೊಂಡಿದ್ದೀರಾ? ಓಕೆ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಏನು ಮಾಡಬೇಕು, ಸಾಧ್ಯಷ್ಟು ಫಿಸಿಕಲಿ ಫಿಟ್ ಇರಬೇಕಂತ ಗೊತ್ತಾಯ್ತಲ್ಲ ನಿಮ್ಗೆ ನಾನು ಹೇಳಿದ್ದು. ಸೆಕ್ಯೂರಿಟಿ ಗಾರ್ಡ್ಸ್ಗೆ ನೀವು ಹೇಗಿರಬೇಕು, ಮಿನಿಮಮ್ ಆಗಿ ಅವರು ಫಿಸಿಕಲಿ ಫಿಟ್ ಇರಬೇಕು. ನೀವು ಅಬ್ಸರ್ವ್ ಮಾಡಿ, ಬ್ಯಾಂಕ್ಗೆಲ್ಲ ಹೋಗಿ ನೀವು ATMs ಹತ್ರ ಹೇಗಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ಸ್ ನೋಡಿದ್ದೀರಾ? ಸೆಕ್ಯೂರಿಟಿ ಅವ್ರು ಫಿಟ್ ಇಲ್ಲ ಅಂತಂದ್ರೆ ಹೇಗೆ ಅವ್ರು ಫೈಟ್ ಮಾಡಬೇಕು ಅವ್ರ ಜೊತೆ? ನೀವು ಅವ್ರನ್ನ ಏಜ್ಡ್ ಆದವ್ರನ್ನ 60 ವರ್ಷ ಯಾರೋ ಮೊದಲು ಕೂರಿಸಿದ್ರಿ ಅಂತಂದ್ರೆ ಅವ್ನು ಹೊಡೆದಾಕಾದ್ರೆ ATM ತೊಗೊಂಡು ಹೋಗ್ತಾನೆ ಹೋಗಲ್ಲ. ನೀವು ಸಂಬಳ ಕೊಡ್ತೀರಿ ಅವರಿಗೆ, ಸಾಧ್ಯ ಇನ್ನೊಂದು ಸ್ವಲ್ಪ ಸಂಬಳ ಕೊಡೋಕೆ ಅವಕಾಶ ಇದ್ರೆ ರೂಮ್ಸ್ ಅಲ್ಲಿ ಇದ್ರೆ ಮಾತಾಡಿ. ಸ್ವಲ್ಪ ಚೆನ್ನಾಗಿರೋದು ಫಿಸಿಕಲಿ ಫಿಟ್ ಅಂತವ್ರನ್ನ ನೀವು ಏನು ಮಾಡ್ಕೊಳ್ಳಿ, ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಿಸ್ಕೊಳ್ಳಿ. ಆರೋಗ್ಯವಾಗಿರ್ಬೇಕು ಮತ್ತು ದೈಹಿಕವಾಗಿ ಅವರು ಸದೃಢರಾಗಿರ್ಬೇಕು. ಆಮೇಲೆ ಬ್ಯಾಂಕ್ಗಳಲ್ಲಿ ಫೈರ್ ಅಂಡ್ ಎಕ್ಸ್ಟೆನ್ಷನ್ ಅಲಾರಾಮ್ಗಳನ್ನ ಓಡಿಸಿ. ಮನೆ ನೋಡಿ ಬೆಂಕಿ ಹತ್ತಲ್ವಾ, ಸೊ ಆ ಥರದ್ದು ಅಲಾರಾಮ್ಸ್ ಇರಬೇಕು ಅಂತ. ಬೆಂಕಿ ಹತ್ಕೊಂಡ್ರೆ ಇಮಿಡಿಯೇಟ್ ಆಗಿ ಬರಬೇಕು, ಅರ್ಥ ಆಯ್ತಲ್ಲ? ಅದೆಲ್ಲರಿಗೂ ಅಲಾರಾಮ್ ಆಗೋ ಥರ ವ್ಯವಸ್ಥೆ ಇಟ್ಕೊಳ್ಳಿ. ನೋಡಿ ನಿಮ್ಗಷ್ಟೇ ಅಂದರೆ ನಾವು ಹೇಳ್ತಿರೋದು ಅದು ಅಲಾರಾಮ್ ಹೇಗೆ ನೋಡಿ, ಮೋಷನ್ ಸೆನ್ಸರ್ ಕ್ಯಾಮ್ರಾ ಇದೆ ಗೊತ್ತಲ್ವಾ? ಸೊ ನಾನು ಮೋಸ್ಟ್ಲಿ ಬ್ಯಾಂಕಲ್ಲಿ ಇರ್ಬೇಕು ಅನ್ಕೋತೇನೆ. ಮೋಷನ್ ಸೆನ್ಸರ್ ಕ್ಯಾಮ್ರಾ ಅಂತ ಇದೆ ಇವಾಗ. ಮೋಷನ್ ಸೆನ್ಸರ್ ಲೈಟ್ ಬಂದಿದೆ ಇವಾಗ, ಗೊತ್ತಿರಲಿಲ್ಲ ಹೇಳ್ತೇನೆ, ಗೊತ್ತಿದೆಯಾ? ಮೋಷನ್ ಸೆನ್ಸರ್ ಲೈಟ್ ಬಂದಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಮೋಷನ್ ಸೆನ್ಸರ್ ಲೈಟ್ ಅಂದರೆ ಇಲ್ಲಿ ಲೈಟ್ ಹಾಕ್ಬಿಟ್ಬಿಡೋದು, ಅದು ಆನ್ ಇರಲ್ಲ. ಅದು ಯಾವಾಗ ಆ ಲೈಟ್ ಮುಂದೆ ವ್ಯಕ್ತಿ ಬರ್ತಾನೆ ಅದು ಆನ್ ಆಗುತ್ತೆ, ಅರ್ಥ ಆಯ್ತು ನಿಮ್ಗೆ? ಸೊ ನೀವು ಅಂದ್ರೆ ಅವಾಗ ಏನಾಗುತ್ತೆ, ಸಡನ್ ಆಗಿ ಲೈಟ್ ಆದ್ರೆ ಆನ್ ಆದ್ರೆ ಏನಾಗುತ್ತೆ ಅವ್ರಿಗೆ, ಯಾರು ಎದ್ದು ಬಿಟ್ರು ಅಂತ ಅವ್ರ ತಲೆಗೆ ಬರುತ್ತೆ ಅಷ್ಟು.
ಅರ್ಥ ಆಯ್ತಲ್ಲ. ಸೊ ಮೋಷನ್ ಸೆನ್ಸರ್ ಲೈಟ್, ಮೋಷನ್ ಸೆನ್ಸರ್ ಕ್ಯಾಮ್ರಾ. ಮೋಷನ್ ಸೆನ್ಸರ್ ಕ್ಯಾಮ್ರಾ ಅಂದ್ರೆ ಏನು? ಆ ಕ್ಯಾಮ್ರಾದ ಮುಂದ್ಗಡೆ ಯಾರಾದ್ರೂ ಬಂದು ಬಿಟ್ರೆ ಅದೇನು ಮಾಡುತ್ತೆ, ನಮ್ಗೆ ಎಬ್ಸುತ್ತದೆ, ಅಲಾರಾಮ್ ನಮಗೆ ಕೊಡುತ್ತೆ ಯಾರೋ ಬಂದಿದ್ದಾರೆ. ಇದು ತುಂಬಾ ಹಳೆ ಟೆಕ್ನಾಲಜಿ. ಮೋಷನ್ ಸೆನ್ಸರ್ ಕ್ಯಾಮ್ರಾ ನನಗೆ ಗೊತ್ತಿರೋಗೆ 2020 ಟೆಕ್ನಾಲಜಿ. ಈಗ 25 ಬಂದಿದೆ, ಇನ್ನೂ ಅಡ್ವಾನ್ಸ್ ಆಗಿರ್ಬೋದು. ಸೊ ದಯವಿಟ್ಟು ಇವರೆಲ್ಲ ನೀವು ನಿಮ್ಮ ಭದ್ರತಾ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ನಮ್ದು ಉದ್ದೇಶ. ಸರಿನಾ? ಆಮೇಲೆ ಬ್ಯಾಂಕ್ ಒಳಗಡೆ CC ಕ್ಯಾಮ್ರಾ ಇದೆ, ಗೊತ್ತೈತೆ ನಿಮ್ಗೆ ಹೇಳಿದ್ದಾನೋ. ಬ್ಯಾಂಕ್ ಹೊರಗಡೆ CC ಕ್ಯಾಮ್ರಾ ಇಲ್ಲ, ತುಂಬಾ ಕಡೆ ಇಲ್ಲ. ನೀವು ಅಬ್ಸರ್ವ್ ಮಾಡಿ ಹೇಳ್ತೀರ. ನಾನು ತುಂಬಾ ನೋಡಿದ್ದೇನು, ನೀವು ಸರಿಯಾಗಿ ಆಂಗಲ್ ಚೆಕ್ ಮಾಡಿರಲ್ಲ, ವೆಹಿಕಲ್ಸ್ ಮೂವ್ಮೆಂಟ್ ಚೆಕ್ ಮಾಡಿಲ್ಲ, ನಿಮ್ಗೆ ಯಾರೋ ಫಿಕ್ಸ್ ಮಾಡಿ ಹೋಗ್ತಾರೆ, ನೀವು ಅಲ್ಲಿಗೆ ಅದು ನಿಮ್ಗೇನು ನಾವು ಚೆನ್ನಾಗಿ ಕಾಣ್ತಿದ್ಯೋ ಚೇಂಬರ್ ಕೂತಾರೋ ಸರಿ, ಕೌಂಟರ್ ಚೆನ್ನಾಗಿ ಕಾಣ್ತಿದೆಯೋ ಸರಿ, ಅಷ್ಟೇ ನಾವು ಅಬ್ಸರ್ವ್ ಮಾಡೋದು. ಬ್ಯಾಂಕ್ ಹೊರಗಡೆ ಎಂಟ್ರಿ ಎಕ್ಸಿಟ್ ರೋಡ್ಸ್ ಅಲ್ಲೊಂದು ನೀವು ಹಾಕಿರ್ತೀರಿ, ಹಾಕಿದ್ರೆ ಗುಡ್, ಹಾಕಿಲ್ಲ ಹಾಕಿರೋದು ಈಗಾಗಲೇ ಹಾಕಿರೋದು ಕೂಡ ಎಷ್ಟು ಎಫೆಕ್ಟಿವ್ ಆಗಿ ನಮಗೆ ಅಲ್ಲಿಂದ ದೃಶ್ಯಾವಳಿಗಳು ಸಿಗ್ತವೆ, ಅದು ಕೂಡ ನೀವು ಚೆಕ್ ಮಾಡಬೇಕು. ನನ್ನಲ್ಲಿ ಕುಟುಂಬದಲ್ಲಿ ಇಲ್ಲೊಂದಿದೆ, ನಾನು ಹೇಳಕ್ಕೆ ಹೋಗಲ್ಲ, ನಾನು ಸುಮಾರು ಸತಿ ಹೋಗಿರ್ತೇನೆ. ಕುಟುಂಬನಿಗೆ ಪ್ರೈವೇಟ್ ಬ್ಯಾಂಕ್ ಇದೆ. ಸೊ ಅವ್ರಿಗೆ ಅವ್ರದ್ದಲ್ಲಿ ಇಲ್ಲವೇ ಇಲ್ಲ ಅವ್ರಿಗೆ ಆಕ್ಚುಲಿ. ಅಂದ್ರೆ ರೋಡ್ ಇದೆಯಲ್ಲ, ರೋಡ್ ಹಾಕೊಂಡೇ ಇಲ್ಲ ಅವರು. ಒಳ್ಳೆ ಅವ್ರ ಮೇಲೆ ಟೆರೆಸ್ ಮೇಲ್ಗಡೆ ಇದೆ ಬ್ಯಾಂಕು, ಟೆರೆಸ್ ಹಾಕೊಂಡಿದ್ದಾರೆ. ಅರ್ಥ ಆಯ್ತಾ? ಸೊ ಅವ್ರ ಒಳಗಡೆ ಹಾಕೊಂಡಿದ್ದಾರೆ. ಎಂಟ್ರಿ ಎಕ್ಸಿಟ್ ರೋಡ್ಸ್ ಇಲ್ಲವೇ ಇಲ್ಲ ಅವ್ರಿಗೆ. ಸೊ ಆ ಥರ ಎಲ್ಲ ಆಗ್ಬಾರ್ದು. ದಯವಿಟ್ಟು ನೀವು ಇದೆಲ್ಲ ಹೋದ್ಮೇಲೆ ಇದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಸರೌಂಡಿಂಗ್ ಅಲ್ಲಿ CC ಕ್ಯಾಮ್ರಾ ಹಾಕಬೇಕು, ಬಿಲ್ಡಿಂಗ್ ಸರೌಂಡಿಂಗ್ ಅಲ್ಲಿ CC ಕ್ಯಾಮ್ರಾ ಇರಬೇಕು, ಮತ್ತೆ ಬಿಲ್ಡಿಂಗ್ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಏನಾಗಿರ್ಬೇಕು, ಬೆಳಕಿನ ವ್ಯವಸ್ಥೆ ಇರಬೇಕು. ಅದು ಕೂಡ ನೀವು ಎನ್ಶೂರ್ ಮಾಡಬೇಕು. ಆಮೇಲೆ ನಾನು ಹೇಳಿದ್ರೆ ನಾವು ದಯವಿಟ್ಟು ಮಾಕ್ ಡ್ರಿಲ್ಸ್ ಅನ್ನ 100% ಮಾಡಿ. ಇದು ನಿಮಗೆ ತುಂಬಾ ಅನುಕೂಲ. ಜನ ಕೂಡ ಪ್ಯಾನಿಕ್ ಆಗಲ್ಲ. ಅಂದ್ರೆ ಅವ್ರಿಗೂ ನಿಮ್ಗಷ್ಟೇ ಅಲ್ಲ, ಬ್ಯಾಂಕ್ ರಾಬರಿಯನ್ನು ಎದುರಿಸುವ ಶಕ್ತಿ ನಿಮ್ಗಷ್ಟೇ ಬರಲ್ಲ, ಇವನ್ ಅಲ್ಲಿ ಇದ್ದಂತೆ ಜನರು ಕೂಡ ಒಂದು ಧೈರ್ಯ ಬರುತ್ತೆ. ಅದು ನಿಜವಾಗ್ಲೂ ಆದ್ರೂ ಅವ್ರು ಹೆದರ್ಲಿಕ್ಕಿಲ್ಲ. ಅಲ್ಲಿ ಯಾಕೆ ಹೆದರ್ಲಿಕ್ಕಿಲ್ಲ, ನೀವು ಆಲ್ರೆಡಿ ಮಾಕ್ ಡ್ರಿಲ್ ಮಾಡಿ ಅವ್ರು ಏನ್ ಮಾಡಿರ್ತೀವಿ, ಆ ಪರಿಸ್ಥಿತಿಯನ್ನ ಎದುರಿಸುವಂತ ಶಕ್ತಿಯನ್ನು ಅವ್ರಿಗೆ ತಂದ್ಬಿಟ್ಟಿರ್ತೀವಿ. ನಿಮ್ಮ ಸಿಬ್ಬಂದಿ ಎದುರಲ್ಲ, ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಎದುರಲ್ಲ, ಮ್ಯಾನೇಜರ್ ಎದುರುವಂತ ಅವಶ್ಯಕತೆ ಬರಲ್ಲ. ನಿಮ್ಗೆ ಆ ಟೈಮ್ಗೆ ಏನೇನು ಮಾಡ್ಬೇಕಂದ್ರೆ ಮುಂಚೆ ಒಂದಷ್ಟು ಟ್ರೈನ್ ಅಪ್ ಆಗಿರುತ್ತೆ. ದಯವಿಟ್ಟು ಮಾಕ್ ಡ್ರಿಲ್ನೆಲ್ಲ ದಯವಿಟ್ಟು ಮಾಡಿ. ಆಮೇಲೆ ಯಾರಾದ್ರೂ ನಿಮಗೆ ಅಪರಿಚಿತ ವ್ಯಕ್ತಿಗಳು ಬಂದರೆ ಬ್ಯಾಂಕಿಗೆ, ಅಪರಿಚಿತ ವ್ಯಕ್ತಿಗಳು ಯಾರು ಸಸ್ಪೆಕ್ಟ್ ನಿಮ್ಗೆ ಅನ್ಸುತ್ತೆ ಅಂದರೆ ದಯವಿಟ್ಟು ಪೊಲೀಸ್ ಇನ್ಫಾರ್ಮ್ ಮಾಡಬೇಕು. ದಯವಿಟ್ಟು ಇನ್ಫಾರ್ಮ್ ಮಾಡಿ. ನಿಮ್ಗೆ ಯಾರು ಸಸ್ಪೆಕ್ಟ್ ಅನ್ಸುತ್ತೆ, ಸರ್ ಸಂಶಯ ಇದ್ದಾನೆ, ಇದು ವೆರಿಫೈ ಮಾಡೋ ಅವಶ್ಯಕತೆ ಇದೆ ಅಂತಂದ್ರೆ ನಮ್ಮ ಫೋನ್ ಮಾಡಿದ್ರೆ ಸಾಕು, ನಾವೆಲ್ಲ ಬಂದು ಅವ್ರನ್ನ ವೆರಿಫೈ ಮಾಡ್ತೇವೆ. ಆಮೇಲೆ ಬ್ಯಾಂಕಿನ ಹೊರಭಾಗದಲ್ಲಿ ಸುತ್ತಲೂ ಬ್ಯಾಂಕಿನ ವ್ಯವಸ್ಥೆ ಮಾಡಿ CC ಕ್ಯಾಮ್ರಾ ಹಾಕಿ. ಆಮೇಲೆ ATM ನಿಮ್ಗೆ ಗೊತ್ತಾ, ATM ಯಾವಾಗ ಬೀದರ್ಲಿ ಗಲಾಟೆ ಆಗ್ಬಿಡ್ತು, ಬೀದರ್ಲಿ ಗಲಾಟೆ ಆದ್ಮೇಲೆ ರಾಜ್ಯಾದ್ಯಂತ ಹೈ ಅಲರ್ಟ್ ಒಂದು ಪೊಲೀಸ್ ಕೊಡ್ಬೇಕಾದಂತ ಪರಿಸ್ಥಿತಿ ಬಂತು. ನಮ್ಗೆ ಯಾಕೆ ಕೊಡ್ಬೇಕಂತ ಪರಿಸ್ಥಿತಿ ಬಂತು ಅಂತಂದ್ರೆ ನೆಕ್ಸ್ಟ್ ಆ ಘಟನೆ ಆಗ್ಬಾರ್ದು ಅಂತ. ಸರಿ, ಅದಕ್ಕೆ ನೀವು ದಯವಿಟ್ಟು ಎಲ್ಲೆಲ್ಲಿ ಕ್ಯಾಶ್ ತಗೊಂಡು ಹೋಗ್ತೀರಿ, ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ತಿರ್ತೀರಿ, ಅವಾಗ ಪೊಲೀಸ್ ಒಂದು ಇಂಟಿಮೇಷನ್ ಮಾಡಿ, ಮಿನಿಮಮ್ ಒಂದು ಇಂಟಿಮೇಷನ್ ಮಾಡಿ, ಒಂದು ಅಬ್ಸರ್ವೇಷನ್ ಇರುತ್ತೆ, ಗೊತ್ತಾಯ್ತಲ್ಲ ಹೋಗಿ ಈಗ ಬರ್ತಾ ಇದ್ದಾರೆ ಅಥವಾ ಬಂದು ಕ್ಯಾಶ್ ತೊಗೊಂಡೋಗುವಾಗ ಮಾಡಿ, ಹೋಗಿದ್ದ ಮುಂಚೆ ಮಾಡಿ, ಟ್ರಾನ್ಸ್ಫರ್ ಮಾಡುವಾಗ ಮಾಡಿ, ತೊಗೊಂಡೋಗಿ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಮಾಡಿ, ನೀವು ರೀಚ್ ಆದ್ಮೇಲೆ ಒಂದು ಅಟ್ಲೀಸ್ಟ್ ಒಂದು ಇಂಟಿಮೇಷನ್ ಮಾಡಿ. ಎಷ್ಟು ಜನರ ಹತ್ರ ಇನ್ಸ್ಪೆಕ್ಟರ್ ನಂಬರ್ ಇದೆ, ಪೊಲೀಸ್ ಇನ್ಸ್ಪೆಕ್ಟರ್ ನಂಬರು, ನನ್ನ ನಂಬರ್ ಎಷ್ಟು ಜನರ ಹತ್ರ ಇದೆ? ದಯವಿಟ್ಟು ಪೊಲೀಸ್ ಆಫೀಸರ್ ನಿಮ್ಮತ್ತು ಏನ್ ಮಾಡ್ತೀರಾ? ನಿಮ್ಗೆ ಸಡನ್ ಆಗಿ ಏನೋ ಆಯ್ತು, ಅವಾಗ ಏನ್ ಮಾಡ್ತೀರಾ? ನೀವು ಮಾರ್ಕ್ ಮಾಡಿ, ನಂಬರ್ ಎಷ್ಟೋ ಜನರ ಹತ್ರ ಇಲ್ಲ, ಅರ್ಥ ಆಯ್ತಲ್ಲ? ನೀವು ಆ ನಂಬರ್ಗೆ ಮತ್ತೆ ಕಷ್ಟಪಡಬೇಕು, ಅರ್ಥ ಆಯ್ತಲ್ಲ? ದಯವಿಟ್ಟು ನನ್ನ ನಂಬರ್ ಇಟ್ಕೊಂಡು ಈಗಲೇ ಇಟ್ಕೊಂಡ್ಬಿಡಿ. 948080 948080 948080 5252 948080 5252 ಮಂಜುನಾಥ್ ಅಂತ ಭಟ್ಕಳ ಗವರ್ಮೆಂಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಂಬರು 948080 5252. ಸರಿನಾ ಮಂಜುನಾಥ್? ನೋಡಿ, ನೀವು ಎಷ್ಟು ನಾವು ಅಪ್ಡೇಟ್ ಆಗುತ್ತೆ. ನೀವು ನಿಮ್ಮದೇ ಪೊಲೀಸ್ ಸ್ಟೇಷನ್ ಇಲ್ಲ, ಇನ್ಸ್ಪೆಕ್ಟರ್ ನಂಬರ್ ಇಲ್ಲ, ನೀವು ಇದುವರೆಗೂ ಸೇವ್ ಮಾಡ್ಕೊಳ್ಳಿಲ್ಲ. ಆಯ್ತು, ಮತ್ತೆ ರಾಬರಿ ಡಕಾಯಿತಿ ಮಾಡೋದು ಬಂದು ಏನ್ ಮಾಡ್ತೀರಿ ನೀವು? ಅರ್ಥ ಆಯ್ತಲ್ಲ? ಸರಿನಾ? ಆಮೇಲೆ ಇನ್ನೊಂದು ಲಾಸ್ಟ್ 2 ಪಾಯಿಂಟ್ಸ್ ಅಷ್ಟೇ. ಹಣ ಮತ್ತು ಆಭರಣಗಳಿಗಾಗಿ ಸೇಫ್ ಲಾಕರ್ ಇದೆ, ಅಲ್ಲಿ ಬಯೋಮೆಟ್ರಿಕ್ ಎಕ್ಸೆಸ್ ಕಂಟ್ರೋಲ್ ಅನ್ನ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ರೆಕಮೆಂಡ್ ಮಾಡಿ. ನೆಕ್ಸ್ಟ್ ಇನ್ನು ಬೇಗನೆ ಇದೆ ಸರ್ ಅಂತಂದ್ರೆ ನೀವು ಬಯೋಮೆಟ್ರಿಕ್ಗೆ ರೆಕಮೆಂಡ್ ಮಾಡಿ.
ಸರಿನಾ? ಆಮೇಲೆ ಸ್ಟ್ರಾಂಗ್ ರೂಮ್ ಮತ್ತು ನಗದು ವಾಹನಗಳಿಗೆ ಡಬಲ್ ಲಾಕಿಂಗ್, ಡಿಜಿಟಲ್ ಲಾಕ್ ವ್ಯವಸ್ಥೆ ಮಾಡಿದ್ರೆ ಓಕೆ. ಡಿಜಿಟಲ್ ಲಾಕ್ ಈಗೆಲ್ಲ ಡಿಜಿಟಲ್ ಲಾಕರ್ಸ್ ಬಂದಿದೆ ಅಲ್ವಾ? ಸೊ ಈ ಅಪ್ಡೇಟ್ ಅಷ್ಟೇ. ಹಳೆ ಕಾಲದ ಲಾಕ್ ಸಿಸ್ಟಮ್ ಹೋಗ್ಬಿಟ್ಟು ಹೊಸದಕ್ಕೆಲ್ಲ ನೀವು ಅಪ್ಡೇಟ್ ಆಗಿ. ಇವನ್ ನಿಮ್ಮ ಬ್ಯಾಂಕ್ ಬಿಲ್ಡಿಂಗ್ ಕೂಡ ನೀವೇನ್ ಮಾಡ್ಬೇಕು, ಮ್ಯಾನುವಲಿ ಲಾಕ್ ಮಾಡ್ತಿದ್ದೀರಾ, ಬೀಗ ಇದೆ ತಾನೇ ಇನ್ನು ಇವಾಗ. ಈಗ ನೋಡಿ, ಈಗೆಲ್ಲ ಡಿಜಿಟಲ್ ಲಾಕ್ಸ್ ಬಂದಿದೆ, ನೋಡಿದಿರಲ್ವಾ? ಥಂಬ್ ಲಾಕ್ ಬಂದಿದೆ, ಫಿಂಗರ್ ಪ್ರಿಂಟ್ ಲಾಕ್ ಇದೆ, ಇವಾಗ ಫೇಸ್ ಲಾಕ್ ಇದೆ, ನೋಡಿದೀರಾ? ಮನೆಗೆ ಬಂದಿದೆ ಇವಾಗ, ಪಾಸ್ವರ್ಡ್ಸ್ ಇದೆ, ಥಂಬ್ ಇದೆ, ಫೇಸ್ ನೀವು ಬಂದು ಮಗ ಕೊಟ್ಟರೆ ಅದು ಬ್ಯಾಂಕ್ ಓಪನ್ ಆಗೋದು, ಬ್ಯಾಂಕ್ ಡೋರ್ ಓಪನ್ ಆಗೋದು. ಸೊ ನೀವು ಇದನ್ನೆಲ್ಲ ಏನು ಮಾಡಬೇಕು, ಟೈಮ್ಗೆ ಅಪ್ಡೇಟ್ ಮಾಡಬೇಕು. ನೀವು ಭದ್ರತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಒಂದು ದಿವಸ ಏನು ಮಾಡ್ತೇವೆ ಹೇಳಿ, ವ್ಯಾನಿಷ್ ಆಗ್ತೀವಿ ಅಷ್ಟೇ, ನಾವು ನಶಿಸಿ ಹೋಗ್ತೀವಿ ಅಷ್ಟೇ. ದೊಡ್ಡ ಇನ್ನು 100 ಕೋಟಿ ರೂಪಾಯಿ ನಿಷ್ಕರ್ಷ ಪಿಕ್ಚರ್ ನೋಡಿದ್ರೆ ಯಾರಾದ್ರು ಅದೊಂದು ಹೇಳ್ಬಿಡ್ತೀವಿ, ನೋಡಿದ್ರಲ್ಲ? ಎಷ್ಟು ಜನ ನಿಷ್ಕರ್ಷ ಪಿಕ್ಚರ್ ನೋಡಿದ್ರಿ? ಅವು ಪಿಕ್ಚರ್ ನೋಡಿಲ್ಲ ನಾವೆಲ್ಲ. ದಯವಿಟ್ಟು ಯೂಟ್ಯೂಬಲ್ಲಿ ಇರ್ಬೇಕಂತ ನಾನು ಭಾವಿಸ್ಕೊತೀನೋ. ನಿಷ್ಕರ್ಷ ಅಂತ ಯಾರು ಹೀರೋ? ವಿಷ್ಣುವರ್ಧನ್ ಹೀರೋ. ಒಳ್ಳೆ ಒಂದು ಬ್ಯಾಂಕ್ ದರೋಡೆನ ತೋರಿಸಿದ್ದಾರೆ ಅದರಲ್ಲಿ. ಬ್ಯಾಂಕ್ ದರೋಡೆನ ಯಾವ ಮಟ್ಟದಲ್ಲಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಅದು ವೆರಿ ನೀಟ್ಲಿ ಏನೋ ತೋರಿಸಿರೋದು. ಕೊನೆಗೆ ಬ್ಯಾಂಕ್ ಹೇಳಿಕೆ ಅದು ನೋಡಿ ತುಂಬಾ ಚೆನ್ನಾಗಿದೆ. ಸೊ ಆ ಥರದ ಒಂದು ಸಂದರ್ಭ ಬಂದರೆ ನಮ್ಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವು ದಯವಿಟ್ಟು ಇವತ್ತಿಂದ ಇಲ್ಲಿಂದ ಹೋದ್ಮೇಲೆ ಮಿನಿಮಮ್ ನಾವು ಇಷ್ಟು ಹೇಳಿದೆ ನಿಮಗೆ, ಜವಾಬ್ದಾರಿ ನಮ್ಮ ಮೇಲೆ ಅಷ್ಟೇ ಇಲ್ಲ, ಪೊಲೀಸರ ಮೇಲೆ ಅಷ್ಟೇ ಇಲ್ಲ, ಜವಾಬ್ದಾರಿ ಮೇಲೆ ಯಾರಿದೆ, ಯಾರ ಮೇಲಿದೆ? ನಿಮ್ಮ ಮೇಲೆ ಕೂಡ ಇದೆ, ನಿಮ್ಮ ಮೇಲವ್ರ ಮೇಲಿದೆ, ನಿಮ್ಮ ಮೇಲಿನ ಉನ್ನತ ಅಧಿಕಾರಿಗಳ ಮೇಲಿದೆ, ಅಥವಾ ನಿಮ್ಮ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಮೇಲಿದೆ. ಜನರಿಗೆ ಒಂದು ನಂಬಿಕೆ, ಏನಂತ ನಂಬಿಕೆ ಇದೆ ಜನರಿಗೆ? ಜನರಿಗೆ ಏನು ನಂಬಿಕೆ ಇದೆ ಅಂತಂದ್ರೆ, ಬ್ಯಾಂಕಲ್ಲಿ ದುಡ್ಡಿಟ್ಟರೆ ನನಗೆ ಮೋಸ ಆಗಲ್ಲ. ಹೌದೇನೋ? ಬ್ಯಾಂಕಲ್ಲಿ ಇಟ್ಬಿಟ್ರೆ ನನಗೆ ನನ್ನ ದುಡ್ಡನ್ನ ಅಥವಾ ನಾನು ದುಡಿದಂಥ ಹಣವನ್ನು ಅಥವಾ ಗೋಲ್ಡು ಮತ್ತೊಂದು ನಾನು ಬ್ಯಾಂಕಲ್ಲಿ ಇಟ್ಟರೆ ಅವ್ರಿಗೆ ಭದ್ರತೆ ಜಾಸ್ತಿ, ನನಗೆ ಮೋಸ ಆಗಲ್ಲ, ಬ್ಯಾಂಕಲ್ಲಿ ಇಟ್ಟರೆ ನನಗೆ ಕಳ್ತನ ಆಗಲ್ಲ, ಮತ್ತೆ ನನ್ನ ಪ್ರಾಪರ್ಟಿಗೆ ಜಾಸ್ತಿ ಭದ್ರತೆ ಇದೆ ಅಂತ ಅವ್ರು ಭಾವಿಸ್ಕೊತಾರೆ. ಬಟ್ ಅದಕ್ಕೆ ನಾವು ಶ್ಯೂರಿಟಿ ಕೊಡಬೇಕು, ಖಾತ್ರಿ ಪಡಿಸ್ಬೇಕಲ್ವ? ಅವ್ರು ಹೇಳಿದ್ದಕ್ಕೆಲ್ಲ ಅಷ್ಟು ಜನ ನಂಬಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಆ ನಂಬಿಕೆಯನ್ನು ಹುಸಿಯಾಗಲಾರದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ದಯವಿಟ್ಟು ನಾನು ಇಷ್ಟೆಲ್ಲ ಹೇಳಿದ್ದೀನೋ, ನೀವು ಇಲ್ಲಿಂದ ಹೋದ್ಮೇಲೆ ಸುಮಾರು ಪಾಯಿಂಟ್ಸ್ಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಉದಾಹರಣೆಗೆ ಸೆಕ್ಯೂರಿಟಿ ಗಾರ್ಡ್ ನೇಮಕ ಕೂಡ ಹೇಗಿರ್ಬೇಕಂತ ಹೇಳಿದ್ದೀನಿ. ನಾವು ಏಜ್ದಾದ್ರೆ ಕೆಲಸ ಕೊಡ್ಬಿಡಿ ಅಂತ ಹೇಳ್ತೀರಾ, ಬಟ್ ನೀವು ATM ಮಷೀನ್ನ ರಕ್ಷಣೆ ಮಾಡುವ ಸಾಮರ್ಥ್ಯ ಅವ್ರ ಹತ್ರ ಐತೆ ಅಂತ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಾ? ನಾವು ಸುಮ್ಮನೆ ಯಾರನ್ನೋ ನೆನ್ಸಕ್ಕೆ ಪೊಲೀಸರು ಬಂದು ATM ಬೀಗ ಹಾಕ್ತಾರೆ ಅಂತ ನಾವು ಹೇಳ್ಬಿಟ್ಟಿದ್ದೀವಿ, ಹೌದಲ್ವಾ? ನೀವು ಅದಕ್ಕೆ ಯಾರನ್ನೋ ಕಂಪ್ಯೂಟರಲ್ಲಿ ಕೂಡಿಸ್ಬಿಟ್ರಿ ಅಂತಂದ್ರೆ ಅಲ್ಲಿಗೆ ಜವಾಬ್ದಾರಿ ಮುಗಿಯಲ್ಲ. ಅರ್ಥ ಆಯ್ತಲ್ಲ? ಈಗ ಪೊಲೀಸರು ಹೆಲ್ಮೆಟ್ ಹಾಕೊಳ್ಳೋದು, ಎಂತ ಹೆಲ್ಮೆಟ್ ಹಾಕೊಳ್ಳೋದು? ಹಾಫ್ ಹೆಲ್ಮೆಟ್, ಏನೋ ಹೊರತು ಅಲ್ಲಿ ಪೊಲೀಸರು ಹೆಲ್ಮೆಟ್ ಹಾಕ್ತಾರೆ, ಕೇಸ್ ಹಿಡಿತಿದಾರ, ಅದಕ್ಕೆ ನಾವೇನು ಮಾಡೋದು? ಕೊನೆಗೆ ಏನು ಸಿಗ್ತಾರೆ ಹಿಡ್ಕೊಂಡ್ಬರ್ತಾರೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಬಾರ್ದು. ದಯವಿಟ್ಟು ತಮ್ಮ ಎಲ್ಲ ಜವಾಬ್ದಾರಿಗಳನ್ನ ಅರಿಸ್ಕೊಂಡು ತಾವೆಲ್ಲ ಇರ್ತೀರಿ ಅಂತ ನಾವು ಭಾವಿಸ್ತೇನೋ. ಆಯ್ತಾ? ಸೊ ತಾವೆಲ್ಲರೂ ಬಂದಿದ್ರಿ, ನಮ್ಮ ಬ್ರಹ್ಮಪುರ ಮಾತಾಡ್ತಾರೆ, ತಾವು ಕೂಡ ಹೇಳ್ಬೋದು. ಆಯ್ತಾ? ಬಟ್ ನೀವು ಇಷ್ಟೆಲ್ಲ ಮಾಡಲೇಬೇಕು. ಇಷ್ಟೆಲ್ಲ ನಾವು ನಿಮಗೆ ಆಗುವಂತವೇ ಹೇಳಿರೋದು. ನಿಮ್ಗೆ ಏನೆಲ್ಲ ಹೇಳಿದೆ ನಾವು ಭದ್ರತೆ ಆಗುವಂತ ನಾನು ಹೇಳಿದ್ದು. ದಯವಿಟ್ಟು ನೀವೆಲ್ಲ ಮಾಡ್ಕೊತೀವಿ ಇದನ್ನೆಲ್ಲ ಅಂತ ನಾನು ಭಾವಿಸ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್.